ಸ್ತ್ರೀರತ್ನಗಳಲ್ಲಿ ಶ್ರದ್ಧೆ ನಿಷ್ಠೆಯುಳ್ಳವನಾಗಿ ನೆರೆದಿರುವ ಬಂಧು ಬಳಗದವರ, ಗುರು ಹಿರಿಯರ, ಬಂತೇಜಿಯವರ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ, ನನ್ನ ಸತಿಯಳಾದ ಹೆಸರು ಹೇಳಪ್ಪ ಅವರನ್ನು ಸನ್ಮಾನಿಸುತ್ತೇನೆ. ರೆಸ್ಪೆಕ್ಟ್, ಹೆಂಡತಿಗೆ ರೆಸ್ಪೆಕ್ಟ್ ಕೊಡೋದ್ರೆ ಭಗವಾನ್ ಪುತ್ರ ಹೇಳ್ತಾರೆ, ಸನ್ಮಾನಿಸುತ್ತೇನೆ. ನಾನು ಶ್ರಮಪಟ್ಟು ಸಂಪಾದಿಸಿ ಆ ಸಂಪತ್ತಿನ ಒಡೆತನವನ್ನು ನನ್ನ ಸತಿಯಳಿಗೆ ಕೊಡುತ್ತೇನೆ. ನೋಡ್ರಿ, ಬುದ್ಧದಾರಸ ಸಂಘ ಹೆಂಡತಿ ಮಾತನ್ನ ಕೇಳ್ಬೇಕಂತ ಬುದ್ಧ ಹೇಳ್ತಾರೆ. ಇಲ್ಲ ಎಲ್ಲ ಕಡೆಗೂ ಹೆಂಡತಿ ಮಾತು ಗಂಡನ ಮಾತು ಕೇಳ್ಬೇಕಂತ ಬುದ್ಧ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲವನ್ನು ಹುಟ್ಟದ ಮನೆಯನ್ನು ಬಿಟ್ಟು ಕೊಟ್ಟ ಮನೆ ಕಡಿತನ ಅಂತಕ್ಕಂಥದ್ದನ್ನ, ಉಂಡು ಮನೆಯನ್ನು ಬಿಟ್ಟು ಗೊತ್ತಿರಲಾರ್ದ ಮನೆಗೆ ಬರ್ತಕ್ಕಂಥ ಹೆಣ್ಮಗಳು ತ್ಯಾಗಮಯ ಇರ್ತದ. ಬಂದವ್ರಿಗೆ ಗೊತ್ತಿರ್ತದ. ಅದು ಅಪ್ಪ ಅಮ್ಮನ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಬಂದಾಗ ಗೊತ್ತಾಗ್ತದೆ ಕಷ್ಟ. ನಮ್ಮ ಗಂಡ್ಮಕ್ಳು ಗೊತ್ತಾಗಿಲ್ಲ. ಅದಕ್ಕೆ ನಿನ್ನ ಕರ್ತವ್ಯ ಏನು ಹೇಳಿದಿ, ನಾನು ನನಗೆ ಹೆಂಡತಿಯನ್ನು ರೆಸ್ಪೆಕ್ಟ್ ಮಾಡ್ತೀನಿ, ನಾನು ನೈತಿಕವಾಗಿ ದುಡಿದು ಸಂಪಾದಿಸ್ತೀನಿ, ಆ ಸಂಪತ್ತಿನ ಒಡೆತನವನ್ನು ನಾನು ನನ್ನ ಸತಿಗಳಿಗೆ ನಾನು ಹಂಚ್ತೀನಿ, ಕೊಡ್ತೀನಿ, ಪವರ್ ಕೊಡ್ತೀನಿ, ಶಕ್ತಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಪ್ರತಿಜ್ಞೆ ಮಾಡಿದ್ದೀರಿ. ನಾನು ನನ್ನ ಸತಿಯಳ ವಿಶ್ವಾಸಕ್ಕೆ ಪಾತ್ರನಾಗುತ್ತೇನೆ. ಫೇತ್ಫುಲ್ ಲೈಫ್, ನಂದೇನು ಫೇತ್ ಅದಲ್ಲ, ವಿಶ್ವಾಸದಿಂದ ಇರ್ತೀನಿ ಅಂತಕ್ಕಂಥ ಪ್ರತಿಜ್ಞೆ ನಾಗರಾಜ್ ಅವರು ತಾನು ಹೆಂಡತಿಗೆ ಚೆನ್ನಾಗಿ ನೋಡ್ಕೊತೀನಿ, ನಾನು ದುಡ್ಡು ಸಂಪಾದನೆ ಮಾಡ್ತೀನಿ, ನಾನು ಪಂಚಶೀಲಗಳ ಆಚರಣೆ ಮಾಡ್ತೀನಿ, ನಾನು ಅದು ಚೆನ್ನಾಗಿ ನೋಡ್ಕೊ